देखिए, कल हमने पेशकश किया था कि छात्र आंदोलन को लेकर के जो भी घटना हुई है पूर्ण रूप से डिटेल डिस्कशन के लिए सरकार तैयार है और जवाब भी तैयार करके रखा। गृह मंत्री अमित शाह जी भी कल से पूरा तैयार थे, चर्चा होने नहीं दे रहे। आज भी हम लोग सुबह से तैयार थे। एनडीए पार्टी का पूरा सांसद भी उम्मीद के साथ बैठे थे कि चर्चा शुरू होगी और गृह मंत्री जी भी चर्चा में जवाब के लिए पूरा तैयारी के साथ बैठे थे, लेकिन कांग्रेस पार्टी फिर भाग गई और बाहर में जाकर के नारेबाजी लगाया और चर्चा होने लगी। तो अभी ये हमारे देश के लोगों के सामने में साफ हो गया कि हम लोग चर्चा के लिए तैयार हैं और कांग्रेस चर्चा से बाहर है। सर ತಾರೀಕಿಂದ ಅನುಷ್ಠಾನಗೊಳಿಸಲಾಗಿದೆ. ಸೊ ಪೂರ್ತಿ ಸ್ಟೇಟಲ್ಲಿ ಆ್ಯಂಡ್ ಪೂರ್ತಿ ಕಂಟ್ರಿಯಲ್ಲಿ ಕೂಡ ಅದೇ ರೀತಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಕೂಡ ಎಲ್ಲ ಕಡೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜುಲೈ 1 ಆದಮೇಲೆ ಇವಾಗ ಸದ್ಯಕ್ಕೆ ಎಲ್ಲ 223 ಗ್ರಾಮ ಪಂಚಾಯತಿ ನಮ್ಮ ಹಾವೇರಿ ಡಿಸ್ಟ್ರಿಕ್ಟಲ್ಲಿದೆ. ಸೊ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಏನೇನು ಆನ್ಗೋಯಿಂಗ್ ವರ್ಕ್ ಇತ್ತು ಅದರಲ್ಲಿ ನರೇಗಾಲಿ ಅದು ಎಲ್ಲ BBG ರಾಮ್ಜಿಯಲ್ಲಿ ಸಾಫ್ಟ್ವೇರಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಸೊ ಅದು ಎಲ್ಲ ನಾವು ತೊಗೊಂಡಿದ್ದೀವಿ. ಪ್ಲಸ್ ಈಗ ಹೊಸದಾಗಿ ಕೂಡ ನಾವು ನಮ್ಮ ಡಿಸ್ಟ್ರಿಕ್ಟ್ದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಅಪ್ರೂವಲ್ ಕೊಡ್ತಾಯಿದ್ವಿ. ಸೊ ಇದು ಯುಕ್ತಧಾರ ಪೋರ್ಟಲ್ ಇದೆ BBG ರಾಮ್ಜಿ ಸಾಫ್ಟ್ವೇರ್. ಸೊ ಅದರಲ್ಲಿ ಕೂಡ ನಾವು ಎಂಟ್ರಿ ಮಾಡಿದ್ವಿ. ಸೊ ಸದ್ಯಕ್ಕೆ ಈ ವರ್ಷದು ನಾವು ಅರೌಂಡ್ 37,000 ಕೆಲಸ ಎಲ್ಲ ಇಡೀ ಡಿಸ್ಟ್ರಿಕ್ಟಲ್ಲಿ ನಾವು ತೊಗೊಂಡಿದ್ದೀವಿ. ಕಾಂಪೋಸ್ಟ್ ಪಿಟ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಈ ಥರ ವೈಯಕ್ತಿಕ ಕಾಮಗಾರಿಗಳು ಕೂಡ ಮಾಡ್ಕೋಬೋದು. ಫಾರಮ್ ಪಾಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸಮುದಾಯ ಕಾಮಗಾರಿಗಳಾದ ಶಾಲೆ ಕೊಠಡಿ, ಶಾಲಾ ಶೌಚಾಲಯ, ಅಂಗನವಾಡಿ, ಈ ರೀತಿ ಕೆರೆ ರಿಜುವಿನೇಷನ್, ಈ ರೀತಿ ಎಲ್ಲ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಸಾರ್ವಜನಿಕರು ನಿಮ್ಮ ಈ ಒಂದು BBG ರಾಮ್ಜಿಲಿ ಸಮಾನ ಕೂಲಿ ಇರ್ತದೆ. ಗಂಡು ಮತ್ತು ಹೆಣ್ಣಿಗೆ 382 ರೂಪಾಯಿ ಪ್ರತಿದಿನ ಕೂಲಿ ಕೊಡ್ತಾರೆ. 125 ದಿನ 1 ವರ್ಷಕ್ಕೆ ನೀವು ಕೂಲಿ ತೊಗೋಬೋದು. ಸೊ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಸದುಪಯೋಗ ಪಡಿಸ್ಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ BBG ರಾಮ್ಜಿ ಒಳಗೆ 125 ದಿನ ಕೊಟ್ಟಾರ. ನಮ್ಗೆ ಅದು ಸಂತೋಷದ ದಿನ, ಸಂತೋಷ ಐತೆ. ನೆಕ್ಸ್ಟ್ ಅದ್ರಾಗ 370 ರೂಪಾಯಿ ಕೊಡ್ತಿದ್ರು ಇದ್ರಾಗ NRG ಒಳಗೆ. ಇದು ಬಂದುಬಿಟ್ಟು 382 ರೂಪಾಯಿ ಈಗ ಸದ್ಯ BBG ರಾಮ್ಜಿ ಯೋಜನೆ ಅಡಿ ಒಳಗೆ ಕೊಡ್ತಿದ್ದಾರೆ. ಅದು ಒಂದು ಹೆಚ್ಚಿನ ಸಂತೋಷ. ಇನ್ನೂ ಈಗ ನಮ್ಗೆ ಹೆಚ್ಚಾನೆಚ್ಚು ನಮ್ಮ ಕನ್ವಳಿ ಗ್ರಾಮದೊಳಗೆ ಬರಗಾಲ ಬಿದ್ದಿದ್ದಕ್ಕೆ ಈಗ ಹೆಚ್ಚು ಕೆಲಸ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ವಲಸೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ BBG ರಾಮ್ಜಿ ಯೋಜನೆ ಪ್ರಾರಂಭವಾಗಿದೆ. ಅದರಲ್ಲಿ ನಾನು ಸಹ ಕೂಲಿ ಕಾರ್ಮಿಕರಾಗಿದ್ದೇನೆ. ನಮ್ಮ ಕನ್ವಳಿಯಲ್ಲಿ 350 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಈ BBG ರಾಮ್ಜಿಯಿಂದ ಕೆಲಸ ಇಲ್ಲದೆ ಇದ್ದಿದ್ದೆ ಅಂದರೆ ನಾವು ಕಾಪಿಸಿಮಿ ಆ ಕಡೆ ಎಲ್ಲ ದುಡಿಯಕ್ಕೆ ಹೋಗಬೇಕಾಗಿತ್ತು. ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಈಗ ಇದು BBG ರಾಮ್ಜಿ ಯೋಜನೆ ಬಂದು ನಮ್ಮ ಗ್ರಾಮ ಪಂಚಾಯತಿಯವರು ಬಹಳ ಅನುಕೂಲವನ್ನು ಮಾಡಿಕೊಟ್ಟಾರ. ಗ್ರಾಮ ಪಂಚಾಯತಿಯಿಂದ BBG ರಾಮ್ಜಿ ಕೆಲಸ ಕೊಟ್ಟಾರೆ. ಪಂಚಾಯತ್ ವತಿಯಿಂದ ನೀರುಗಾಲುವೆ ಕೆಲಸದೊಳಗೆ ನಾವು ಭಾಗಿಯಾಗ್ಯಾವ್ರಿ. ಇದ್ರೊಳಗೆ 350 ಜನ ಕೆಲಸ ಮಾಡ್ತಾ ಇದ್ದೇವೆ ರೀ. ಇದು ಮಕ್ಕಳು ಕಟ್ಕೊಂಡು ಎಲ್ಲ ಬೇರೆ ಕಡೆ ಹೋಗೋದನ್ನು ನಮಗೆ ತಪ್ಪಿಸಿ ಅನುಕೂಲತೆ ಮಾಡಿಕೊಟ್ಟತ್ರಿ.